ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ಕುರ್ಚಿ ಕದನ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಿತ್ತು. ಯಾವ ಹಂತಕ್ಕೆ ಅಂತ ಹೇಳಿದ್ರೆ, ವಿಧಾನಸಭೆ ಅಧಿವೇಶನ ನಡೀತಾ ಇತ್ತು. ಈ ಅಧಿವೇಶನದ ವರೆಗೂ ಕೂಡ ಸಿಎಂ ಕುರ್ಚಿ ಕದನದ ಬಗ್ಗೆ ಯಾರು ಕೂಡ ಮಾತನಾಡಬಾರದು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಕಟ್ಟಪ್ಪಣೆ ಬಂದಿತ್ತು ಕಾಂಗ್ರೆಸ್ ವತಿಯಿಂದ, ಕಾಂಗ್ರೆಸ್ ಹೈಕಮಾಂಡ್ ವತಿಯಿಂದ. ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಕುರ್ಚಿ ಕದನ ಮತ್ತೊಮ್ಮೆ ಬರೋದೇ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತಲ್ವಾ. ಬಟ್ ಈ ಮಾತುಗಳಿಗೆ ಈಗ ಆಲ್ಮೋಸ್ಟ್ ಫುಲ್ ಸ್ಟಾಪ್ ಬಿದ್ದಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಜಗದೀಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗಿ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಹೌದು, ನಿಜ, ಸಿದ್ದರಾಮಯ್ಯನವರ ಜೊತೆ ನನ್ನ ಒಪ್ಪಂದ ಆಗಿದೆ, ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ. ಸಿದ್ದರಾಮಯ್ಯನವರು ಮತ್ತೆ ನಾನು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿದ್ರು. ನೋಡಿ, ಈ ಒಪ್ಪಂದ ಅನ್ನುವ ಮಾತಿದೆಯಲ್ವಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2.5 ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಬಟ್ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ. ನಿಜವಾಗ್ಲೂ ಒಪ್ಪಂದ ಆಗಿದ್ಯಾ ಇಲ್ವಾ, ಒಪ್ಪಂದ ಆಗಿದ್ರೆ ಯಾವ ರೀತಿಯ ಒಪ್ಪಂದ ಅಂತ ಹೇಳಿ. ಒಂದು ಕ್ಲಾರಿಟಿ ಸಿಕ್ಕಿರುವಂಥದ್ದು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಒಪ್ಪಂದ ಆಗಿದೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅಂದರೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ರು. ಆರ್ ಅಶೋಕ್ ಅವರು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು, 5 ವರ್ಷ ನೀವೇ ಇರ್ತೀರಾ ಅಂತ ಕೇಳ್ತಾ ಇದ್ರು. ಮುನಿರತ್ನ ಅವರು ಈ ಹಿಂದೆ ನೀವು ಈ ಥರ ತಟ್ಟಿ ಹೇಳ್ತಾ ಇದ್ರಲ್ವಾ, ನಾನು 5 ವರ್ಷ ಇರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಆ ರೀತಿಯ ಚಾರ್ಮ್ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ ಸಿದ್ದರಾಮಯ್ಯನ ರೇಗಿಸ್ತಾರೆ. ಆಗ ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ, ನೋಡಿ, ಹೈಕಮಾಂಡ್ ನನಗೆ ಒಂದು ಸೂಚನೆ ಕೊಟ್ಟಿದೆ, ನಾನು ಅದ್ರ ಪ್ರಕಾರ ನಡ್ಕೋತಾ ಇದ್ದೀನಿ. ಈಗ 2.5 ವರ್ಷ ಆಗಿದೆ, ಮುಂದಿನ 2.5 ವರ್ಷವೂ ಕೂಡ ನಾನೇ CM ಆಗಿರ್ತೀನಿ ಅಂತ ಹೇಳಿದ್ರು. ಮೊದಲು ಅವರು ಪ್ರಸ್ತಾಪ ಮಾಡಿದ್ದು ಶಾಸಕರ ವಿಶ್ವಾಸ ಅಥವಾ ಶಾಸಕರ ಬೆಂಬಲ ಯಾರಿಗಿದೆ, ಅವ್ರು CM ಆಗ್ತಾರೆ ಅಂತ ಹೇಳಿದ್ರು. ಸೊ ಅದು ಕೂಡ ನನ್ನ ಪರವಾಗಿದೆ. ಇದ್ರ ಜೊತೆಗೆ ಹೈಕಮಾಂಡ್ ಕೂಡ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈಗ ನನ್ನ ಪರವಾಗಿಯೇ ಇದೆ ಅಂತ ನಾನು ಭಾವಿಸಿದ್ದೀನಿ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಈ ಒಪ್ಪಂದ ಆಗಿರೋದು ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಪ್ರಕಾರ ಅಥವಾ ಅವರ ಹೇಳಿಕೆ ಪ್ರಕಾರ ನಿಜ ಆಗೋದಾದರೆ, ಸಿದ್ದರಾಮಯ್ಯವರು ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು? ಮುಂದಿನ 2.5 ವರ್ಷ ನಾನೇ CM ಆಗಿರ್ತೀನಿ ಅಂತ ಹೇಳಿದ್ರೆ ಏನರ್ಥ? ಇದರ ಅರ್ಥ ಒಂದೇ ಕಾಣಿಸ್ತಾ ಇರುವಂಥದ್ದು, ಈ ಕುರ್ಚಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರಲ್ವಾ, ಈ ಕದನ ವಿರಾಮದ ಡೆಡ್ಲೈನ್ ಇದ್ದದ್ದು, ವ್ಯಾಲಿಡಿಟಿ ಇದ್ದದ್ದು ಈ ಅಧಿವೇಶನಕ್ಕೆ ಮಾತ್ರ. ಇನ್ನು ಮುಂದೆ ಈಗ ಅಸಲಿ ಆಟ ಶುರುವಾಗುತ್ತೆ. ಹಾಗಾದರೆ ಈ ಅಸಲಿ ಆಟದಲ್ಲಿ ಯಾರು ಗೆಲ್ತಾರೆ, ಯಾರ್ಯಾರು ಯಾವ ಪಾನನ್ನು ಮೂವ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಹಾಗೆ ನೋಡಿದ್ರೆ ಸದ್ಯದ ಪರಿಸ್ಥಿತಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಇರುವಂಥ ಪರಿಸ್ಥಿತಿ ಜೊತೆಗೆ ಕಾಂಗ್ರೆಸ್ನ ಸ್ಥಿತಿಗತಿ ದೇಶದಾದ್ಯಂತ ಈ ಎಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಸದ್ಯಕ್ಕೆ ಸಿದ್ದರಾಮಯ್ಯವರು ಸೇಫ್ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಪಾಸಿಟಿವ್ ಅಥವಾ ಪ್ಲಸ್ಸು ಮೈನಸನ್ನು ಮಾತನಾಡೋಣ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುವಂಥ ಪ್ಲಸ್ ಏನು, ಸಿದ್ದರಾಮಯ್ಯವ್ರಿಗೆ ಇರುವಂಥ ಪ್ಲಸ್ ಏನು ಅಂತ. ಮೊದಲಿಗೆ ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುವಂಥ ಪ್ಲಸ್ಗಳ ಬಗ್ಗೆ ಮಾತನಾಡೋದಾದರೆ, ಡಿ.ಕೆ. ಶಿವಕುಮಾರ್ ಅವರು ಪದೇ ಒಂದು ಮಾತು ಹೇಳ್ತಾ ಇರುವಂಥದ್ದು ಒಪ್ಪಂದ ಆಗಿದೆ, ಸೋನಿಯಾ ಗಾಂಧಿ ಇದ್ದರು, ಹೈಕಮಾಂಡ್ ನನ್ನ ಪರವಾಗಿರುತ್ತೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂಥ ಪ್ಲಸ್ ಪಾಯಿಂಟ್ ಒಂದೇ, ಒಪ್ಪಂದ ಆಗಿದೆ ಅನ್ನೋದಷ್ಟೇ. ಇದರ ಜೊತೆಗೆ ಶಾಸಕರ ವಿಶ್ವಾಸ ಅಂತ ಬಂದಾಗ ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದಾರೆ. ಇದಿಷ್ಟು ಮಾತ್ರನೇ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಏನು ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದರೆ, ಸಿದ್ದರಾಮಯ್ಯವ್ರಿಗಿರುವಂಥ ಪ್ಲಸ್ ಪಾಯಿಂಟ್ ಏನು ಅಂದರೆ ಈ ಮಾಸ್ ಲೀಡರ್ ಅನ್ನುವಂತಹ ದೊಡ್ಡ ಪ್ಲಸ್ ಪಾಯಿಂಟ್. ಈ ಮಾಸ್ ಲೀಡರ್ ನೋಡಿ, ಸದ್ಯದ ರಾಜ್ಯ ರಾಜಕಾರಣದಲ್ಲಿ ಮಾಸ್ ಲೀಡರ್ ಯಾರು, ವೋಟ್ ಪುಲ್ಲರ್ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪರವಾಗಿ. ಇದು ಪಕ್ಷಾತೀತವಾಗಿ ಮಾತನಾಡೋದಾದರೆ 100ಕ್ಕೆ 1000% ಸಿದ್ದರಾಮಯ್ಯನವರೇ ಸದ್ಯ ರಾಜ್ಯ ರಾಜಕಾರಣದ ಮಾಸ್ ಲೀಡರ್, ಇದೆಲ್ಲರೂ ಕೂಡ ಒಪ್ಕೊಳ್ತಾರೆ. ಇದರ ಜೊತೆಗೆ ಶಾಸಕರ ಬೆಂಬಲ ವಿಚಾರಕ್ಕೆ ಬರೋದಾದರೆ 140 ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. 140ರಲ್ಲಿ ಹೆಚ್ಚು ಕಡಿಮೆ 80ರಿಂದ 120ರವರೆಗೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಇದು ಸಿದ್ದರಾಮಯ್ಯನವರ ಪ್ಲಸ್ ಪಾಯಿಂಟ್. ಸಿದ್ದರಾಮಯ್ಯನವರ ಈ ಪ್ಲಸ್ ಪಾಯಿಂಟ್ ಇದೆಯಲ್ವಾ, ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಾ ಇದೆ. ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ದೇಶದಾದ್ಯಂತ ಕಾಂಗ್ರೆಸ್ ಒಂದು ಅಜೆಂಡಾವನ್ನು ಸೆಟ್ ಮಾಡ್ತಾ ಇದೆ, OBC ಅಜೆಂಡಾ, ಅಹಿಂದ ಅಜೆಂಡಾ ಅಂತ ಹೇಳಿ. ಅಂದರೆ ದೇಶದಾದ್ಯಂತ 2029ರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಅಂತ ಹೇಳಿದ್ರೆ, OBC
ಹಿಂದುಳಿದ ವರ್ಗಗಳ ಮತಗಳು ಅಥವಾ ಹಿಂದುಳಿದ ವರ್ಗದವರು ಟೋಟಲ್ ಆಗಿ ನೋಡೋದಾದರೆ 42% ಮತಗಳಿದೆ ದೇಶದಾದ್ಯಂತ. ಅಂದರೆ ಬಲ್ಕಾಗಿ ಏನಾದರೂ ಆ ಮತಗಳನ್ನು ಕಾಂಗ್ರೆಸ್ ಸೆಳೆಯುವಲ್ಲಿ ಯಶಸ್ಸಾದರೆ ಮ್ಯಾಜಿಕ್ ಮಾಡಬಹುದು ಅಂತ ಹೇಳಿ. ಹಾಗಾದರೆ ಮ್ಯಾಜಿಕ್ ಮಾಡಬೇಕು ಅಂತ ಹೇಳಿದ್ರೆ ಆ ಮತಗಳನ್ನು ಸೆಳೀಬೇಕು ಅಂದರೆ ಒಂದು ಅಸ್ತ್ರ ಬೇಕಲ್ವಾ ಕಾಂಗ್ರೆಸ್ಗೆ. ಅಂದರೆ ಕಾಂಗ್ರೆಸ್ OBC ಪರವಾಗಿದೆ ಅಂತ ತೋರಿಸ್ಕೋಬೇಕಲ್ವಾ. ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರಬೇಕು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲವನ್ನೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ OBC ಸಮುದಾಯ ಒಪ್ಪೋದಿಲ್ಲ. OBC ಪಾಲಿಟಿಕ್ಸೇ ಕಾಂಗ್ರೆಸ್ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರು ಅನಿವಾರ್ಯ ಆಗಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಇದ್ರ ಜೊತೆಗೆ ಮೈನಸ್ ಪಾಯಿಂಟ್ಗಳ ಬಗ್ಗೆ ಮಾತನಾಡೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂಥ ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜ. ಬಟ್ KPCC ಅಧ್ಯಕ್ಷರಾಗಿರೋದು ಅವ್ರಿಗೆ ಮೈನಸ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ಮೈನಸ್ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನಲ್ಲಿರುವಂಥ ಯಾರನ್ನೇ ಕೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಓಕೆ ರೀ, ಬಟ್ ಪರ್ಸ್ನಲಿ ಅಂತ ಕೇಳಿದ್ರೆ ಅವರು ಒಂದು ರೀತಿಯಾಗಿ ದರ್ಪ, ದಬ್ಬಾಳಿಕೆ, ಏಕಚಕ್ರಾಧಿಪತ್ಯ ಅನ್ನುವಂಥ ಪದ ಬರುತ್ತಲ್ವಾ. ಅಂದರೆ ನಾನು ಸುಪ್ರೀಂ ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ, ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ಮತ್ತು ಸುಪ್ರೀಂ ರೀತಿಯಲ್ಲಿ ವರ್ತಿಸ್ತಾರೆ, ಸರ್ವಾಧಿಕಾರಿ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಹೇಳಿ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿಯಾಗಿದ್ದರೂ ಕೂಡ ಕಂಪ್ಲೀಟ್ ಆಗಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಪರವಾಗಿದೆಯಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ಕುಮಾರಸ್ವಾಮಿ ಅವರ ಫ್ಯಾಕ್ಟರ್ ಕೂಡ ಬರುತ್ತಲ್ವಾ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯ ಇಲ್ಲ. ಓಕೆ, ಒಂದು 40% ಬರುತ್ತೆ ವೋಟ್ ಅಂತ ಹೇಳಿದ್ರು ಕೂಡ ಚಿತ್ರದುರ್ಗ ಆದ ನಂತರ ಒಕ್ಕಲಿಗ ಸಮುದಾಯ ತೀರಾ ಕಡಿಮೆ ಇರುವಂಥದ್ದು. ಉತ್ತರ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಅಲ್ಲಿ ಒಕ್ಕಲಿಗ ಸಮುದಾಯ ಅಷ್ಟೊಂದು ಪ್ರಬಲವಾಗಿ ಇಲ್ವಲ್ಲ. ಸೊ ಒಕ್ಕಲಿಗ ಸಮುದಾಯದ ನಾಯಕರನ್ನ CM ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಮೈನಸ್ ಪಾಯಿಂಟ್. ಈ ಮೈನಸ್ ಪಾಯಿಂಟ್ ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್ ಹೇಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಬೀದರ್ನಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕುರುಬ ಸಮುದಾಯ ಇದೆ. ಸಿದ್ದರಾಮಯ್ಯನವರನ್ನ ಅಪ್ಪಿಕೊಂಡಿರುವಂಥ ಕುರುಬ ಸಮುದಾಯ ಇದೆ. ಇದು ಸಿದ್ದರಾಮಯ್ಯವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಸಿದ್ದರಾಮಯ್ಯವ್ರಿಗೆ ಏನಾದರೂ ಮೈನಸ್ ಆಗಬಹುದು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮಾತ್ರ ಸಿದ್ದರಾಮಯ್ಯನವರು ಕೆಳಗಿಳಿರುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಮನಸ್ಸು ಮಾಡದೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ಕೆಳಗಿಳಿಯುವಂಥ ಚಾನ್ಸಸ್ ಇಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಸೈಲೆಂಟಾಗಿ ಇರ್ತಾರಾ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಪಳಗಿರುವಂಥ ರಾಜಕಾರಣಿ, ತಮ್ಮ ಆಟವನ್ನು ಆಡ್ತಾನೇ ಇದ್ದಾರೆ. ಈ ಆಟದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.